ಸೋಮವಾರದ ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತು ಭೋಗಿ ಹಬ್ಬ, ಅದರ ಒಂದು ಆಚರಣೆ ನಮ್ಮ ಮನೆಯಲ್ಲಿ ಶುರುವಾಗಿದೆ. ಭೋಗಿ ಹಬ್ಬದ ವಿಶೇಷ ಏನು ಅಂತಂದರೆ, ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ನಾವು ಭೋಗಿನ ಕೊಟ್ಕೊಳ್ತೀವಿ, ಅಂದರೆ ಬಾಗ್ನನ ಕೊಟ್ಕೊಳ್ತೀವಿ. ಹಾಗಾಗಿ ಬೆಳಗ್ಗೆಯಿಂದನೇ ಈ ಒಂದು ಹಬ್ಬದ ಆಚರಣೆ ನಡೆದಿದೆ. ನಾವು ಅದಕ್ಕೆ ನಾದಿನಿ ಕೊಟ್ಕೊಳ್ತಾ ಇದ್ದೀವಿ, ಒಬ್ರಿಗೊಬ್ರು ಕೊಟ್ಕೊಳ್ತಾ ಇದ್ದೀವಿ. ಭೋಗಿಯಲ್ಲಿ ಅಕ್ಕಿ, ಹೆಸರುಬೇಳೆ, ಹುಣಸೆಹಣ್ಣು, ಬೆಲ್ಲ, ಮೆಣಸು, ಜೀರಿಗೆ, ಸಾಸಿವೆ, ಪೊಂಗಲ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೋ ನೋಡಿ ಅದನ್ನೆಲ್ಲ ಕೊಡಬೇಕು. ಹಾಗೆ ತರಕಾರಿ, ಹಾಲು, ಮೊಸರು, ತುಪ್ಪ, ಬೆಣ್ಣೆ ಈ ಥರದ್ದೆಲ್ಲನೂ ಕೊಡಬೇಕಾಗತ್ತೆ. ಬೆಳಗ್ಗೆನೇ ಎಷ್ಟು ಬೇಗ ಆಗುತ್ತೋ ನೋಡಿ ಅಷ್ಟು ಬೇಗ ಕೊಟ್ಟರೆ ಒಳ್ಳೆಯದು. ನಮ್ಮ ಉತ್ತರ ಕರ್ನಾಟಕದ ಕಡೆ ಸಂಕ್ರಾಂತಿ ಹಬ್ಬನ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಭೋಗಿ ಹಬ್ಬದ ದಿನ ಊಟದ ಮೆನು ಬಂದು ತುಂಬ ಸ್ಪೆಷಲಾಗಿ ಇರುತ್ತೆ. ಶೇಂಗಾ ಹೋಳಿಗೆ, ಸಜ್ಜಿ ರೊಟ್ಟಿ, ಬೆಣ್ಣೆ, ಭರ್ತ, ಹುಗ್ಗಿ, ಗೊಜ್ಜು. ಭರ್ತ ಅಂತಂದರೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಪಲ್ಯನ ಮಾಡ್ತೀವಿ. ಈ ಸಜ್ಜಿ ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಭೋಗಿ ಹಬ್ಬದ ವಿಶೇಷ ಇದು.